ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್. ನಿಮಗೆ ಸೆಕೆಂಡ್ PUC ಅಕೌಂಟೆನ್ಸಿಯಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಈ ಒಂದು ಚಾಪ್ಟರ್ ಮೇಲೆ ನಿಮಗೆ 2023 2023 ಮಾರ್ಚ್ ಅಲ್ಲಿ ಏನೊಂದು ರೀಸೆಂಟ್ ಆಗಿ ಎಕ್ಸಾಮ್ ನಡೀತು ಅಲ್ವಾ, ಆ ಒಂದು ಕ್ವಶನ್ ಪೇಪರ್ ಅಲ್ಲಿ ಕೇಳಿರುವಂತ ಪ್ರಾಬ್ಲಮ್ ನಿಮ್ಗೆ ಫಸ್ಟ್ ಟೆಸ್ಟ್ ಇಂದ ಹಿಡಿದು ಆನ್ಯಲ್ ಎಕ್ಸಾಮ್ ವರೆಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಕ್ವಶನ್ ಏನಿದೆ ನೋಡೋಣ. ಮೀನಾ ಈಸ್ ಎ ಪಾರ್ಟ್ನರ್ ಇನ್ ಎ ಫಾರ್ಮ್ ಆರ್ ಡ್ರಾಯಿಂಗ್ಸ್ ವೇರ್. ಮೀನಾ ಅಂತ ಒಬ್ರು ಪಾರ್ಟ್ನರ್ ಇದ್ದಾರೆ, ಅವರು ಒಂದಿಷ್ಟು ಡ್ರಾಯಿಂಗ್ ಅನ್ನ ಮಾಡಿದ್ದಾರೆ. ಏನೇನಿದೆ? 4000 ರುಪೀಸ್ 36/2022 30ನೇ ತಾರೀಕು 6ನೇ ತಿಂಗಳು 4000 ಡ್ರಾ ಮಾಡಿದ್ದಾರೆ. ಹಾಗೆ 11th ಫಸ್ಟ್ 12,000 ಡ್ರಾ ಮಾಡಿದ್ದಾರೆ. ಡಿಸೆಂಬರ್ 31st 8,000 ರುಪೀಸ್ ಡ್ರಾ ಮಾಡಿದ್ದಾರೆ. ಹಾಗೆ ಫೆಬ್ರವರಿ ಫಸ್ಟ್ 4,000 ರುಪೀಸ್ ಡ್ರಾ ಮಾಡಿದ್ದಾರೆ. ಮೀನಾ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಮೀನಾಸ್ ಡ್ರಾಯಿಂಗ್. ನಾವೀಗ ಮೀನಾಸ್ ಡ್ರಾಯಿಂಗ್ ಅನ್ನ ಕ್ಯಾಲ್ಕುಲೇಷನ್ ಮಾಡಬೇಕು ಅಟ್ 12% ಪರ್ ಆನಮ್ ಅಂಡರ್ ಪ್ರಾಡಕ್ಟ್ ಮೆಥಡ್. ಪ್ರಾಡಕ್ಟ್ ಮೆಥಡ್ ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಕೇಳಿದ್ದಾರೆ. 31/3/2023 ಕ್ಲೋಸಿಂಗ್ ಡೇಟ್ ಆಗಿದೆ. ಈ ಒಂದು ಡೇಟ್ ಅನ್ನ ನಾವು ಬೇಸ್ ಆಗಿ ಇಟ್ಕೋಬೇಕು. ಈ ಡೇಟ್ ಅನ್ನ ಬೇಸ್ ಆಗಿ ಇಟ್ಕೊಂಡು ಅದ್ರ ಬೇಸ್ ಮೇಲೆ ನಾವು ಎಷ್ಟು ಮಂತ್ ಇಂಟ್ರೆಸ್ಟ್ ಅನ್ನ ನಾವು ಹಾಕ್ತಾ ಇದೀವಿ ಅಂತ ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಇದಿಷ್ಟೇ ಕ್ವಶನ್. ಫಸ್ಟ್ ಮೇನ್ ಆಗಿ ನಮಗೆ 2 ಸ್ಟೆಪ್ ಬರುತ್ತೆ. ಫಸ್ಟ್ ಸ್ಟೆಪ್ ಏನು? ಟೋಟಲ್ ಪ್ರಾಡಕ್ಟ್ ಅನ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗತ್ತೆ. ಅದಾದ ನಂತರ ನಾವು ಫಾರ್ಮುಲಾಗೆ ಅಪ್ಲೈ ಮಾಡ್ತೀವಿ. ಸೊಲ್ಯೂಷನ್: calculation of interest on drawing of Meena's capital under product method. Calculation of total product. First step, total product ಅನ್ನ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ. ಡೇಟ್, ಅಮೌಂಟ್ ಆಫ್ ಡ್ರಾಯಿಂಗ್, ಔಟ್ಸ್ಟ್ಯಾಂಡಿಂಗ್ ಮಂತ್, ಪ್ರಾಡಕ್ಟ್. ಈ ಡೇಟ್ ಮತ್ತೆ ಅಮೌಂಟ್ ಆಫ್ ಡ್ರಾಯಿಂಗ್ ಏನಿದೆ ನಮಗೆ ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ, ರೈಟ್? ಫಸ್ಟ್ ಡೇಟ್ ಯಾವತ್ತಿರೋದು? ಜೂನ್ 30ನೇ ತಾರೀಕು ಡ್ರಾ ಮಾಡಿರೋದು. ಸೊ ಇಲ್ಲಿ ಏನ್ ಡೇಟ್ ಕೊಟ್ಟಿದ್ದಾರೆ ಆಸ್ ಇಟ್ ಈಸ್ ಹಾಗೆ ಆಗ್ತಾ ಇದ್ದೀನಿ. ಈ 4 ಡೇಟ್ಗಳಿರ್ಬೋದು. ಸೇಮ್ ನಾನು ಅದಷ್ಟು ಡೇಟ್ ನ ಇಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಯಾವ್ಯಾವ ಡೇಟ್ ಅಲ್ಲಿ ಎಷ್ಟೆಷ್ಟು ಅಮೌಂಟ್ ನ ಡ್ರಾ ಮಾಡಿದ್ದಾರೆ ಅನ್ನೋದನ್ನ ನಾನು ಇಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದೀನಿ. ಓಕೆ, ಇದೆರಡೂ ಕೂಡ ನಿಮ್ಗೆ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಇಲ್ಲಿ ಇದೆಯಲ್ಲ, ಇದು ನಮಗೆ ಮೇನ್ ಆಗಿ ನಿಮ್ಗೆ ಪ್ರಾಬ್ಲಮ್ ಅಲ್ಲಿ ಎಫೆಕ್ಟ್ ಆಗುವಂಥದ್ದು. ಕರೆಕ್ಟ್ ಆಗಿ ನೀವು ಔಟ್ಸ್ಟ್ಯಾಂಡಿಂಗ್ ಮಂತ್ ನ ಕ್ಯಾಲ್ಕುಲೇಷನ್ ಮಾಡಿದ್ರಿ ಅಂತ ಹೇಳಿದ್ರೆ ಆನ್ಸರ್ ಇಲ್ಲೂ ಕೂಡ ರಾಂಗ್ ಆಗೋದಿಲ್ಲ. ಏನಿದೆ? ಜೂನ್ 30ನೇ ತಾರೀಕು ಡ್ರಾ ಮಾಡಿದ್ದಾರೆ. ಜೂನ್ 30ನೇ ತಾರೀಕು ಡ್ರಾ ಮಾಡಿದ್ದಾರೆ ಅಂದ್ರೆ ಆಲ್ರೆಡಿ ಜೂನ್ ತಿಂಗಳು ಮುಗ್ದೋಗಿರೋ ಮಂತ್ಗೆ ನಾವು ಮತ್ತೆ ಇಂಟ್ರೆಸ್ಟ್ ಕಟ್ತೀವಾ? ಇಲ್ಲ. ಸೊ ಜೂನ್ ತಿಂಗಳು ಬಿಟ್ಟು ನೆಕ್ಸ್ಟ್ ಮಂತ್ ಇಂದ ನಾವು ಸ್ಟಾರ್ಟ್ ಮಾಡಬೇಕು. ನಾನಿಲ್ಲಿ ಒಂದ್ ಕಡೆ ನಿಮಗೆ ಸೈಡ್ ಅಲ್ಲಿ ಗೊತ್ತಾಗ್ಲಿ ಅಂತ ಜಾನ್ವರಿ ಫೆಬ್ರವರಿಯಿಂದ ಹಿಡಿದು ನೆಕ್ಸ್ಟ್ ಇಯರ್ ಮಾರ್ಚ್ ವರೆಗೂ ಕೂಡ ಇಲ್ಲಿ ಡೇಟ್ ಅನ್ನ ಮಂತ್ ನೇಮ್ ಗಳನ್ನ ಮೆನ್ಷನ್ ಮಾಡ್ಕೊಂಡಿದ್ದೀನಿ. ಓಕೆ, ಜೂನ್ 30ನೇ ತಾರೀಕು ಡ್ರಾ ಮಾಡಿರೋದು, ಈ ಜೂನ್ ಬರೋದಿಲ್ಲ. ಸೊ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಯರ್ ಕ್ಲೋಸ್ ಆಗೋದು ಯಾವಾಗ? ಮಾರ್ಚ್ 31st 2023 ಅಂತ ಹೇಳಿದ್ದಾರೆ. ಸೊ 1 2 3 4 5 6 7 8 9 ಮಂತ್ಸ್ಗೆ ನಾವು ಇಂಟ್ರೆಸ್ಟ್ ಅನ್ನ ಪೇ ಮಾಡಬೇಕು. 9 ಎಷ್ಟು ಪೇ ಮಾಡ್ತಾ ಇದ್ದಾರೆ ಮೀನಾ? 9 ಮಂತ್ಸ್ಗೆ. ಓಕೆ, ಸೊ ಟೋಟಲ್ ಎಷ್ಟಾಯ್ತು? 4,000 ಇಂಟು 9 36,000 ರುಪೀಸ್. ನೆಕ್ಸ್ಟ್ 11th ಏನ್ ಮಾಡಿರೋದು? ಡ್ರಾ ಮಾಡಿರೋದು 1ನೇ ತಾರೀಕೇನೆ ಡ್ರಾ ಮಾಡಿದ್ದಾರೆ. ಓಕೆ, 11ನೇ ತಿಂಗಳು 1ನೇ ತಾರೀಕು ಡ್ರಾ ಮಾಡಿರೋದು. ಹಾಗಾದ್ರೆ ನಾವು ಈ 11th ಮಂತ್ ಅನ್ನ ಕೌಂಟ್ ತಗೋಬೇಕಾ ತಗೋಬಾರ್ದಾ? ಇನ್ನು ಫಸ್ಟ್ ಡ್ರಾ ಮಾಡಿರೋದು, ಹಾಗಾಗಿ ನಾವು 11th ಮಂತ್ ಅನ್ನ ತಗೊಳ್ತಾ ಇದೀವಿ. ಓಕೆ, ನವೆಂಬರ್ ಇಂದ 1 2 3 4 5 ಮಂತ್ಸ್ ಆಗುತ್ತೆ. 12 ಇಂಟು 5 60,000. ಡಿಸೆಂಬರ್ 31st ಅಂತ ಹೇಳಿದ್ರೆ ನಾವು ಮತ್ತೆ ಡಿಸೆಂಬರ್ ಮಂತ್ ನ ಕೌಂಟ್ ತಗೊಳ್ಳೋದಿಲ್ಲ, ಆಲ್ರೆಡಿ ಮುಗ್ದೋಗಿದೆ ಅಲ್ವಾ? ಜಾನ್ವರಿ ಫೆಬ್ರವರಿ ಮಾರ್ಚ್ ಈ 3 ಮಂತ್ಸ್ ಮಾತ್ರ ನಾವು ಇಂಟ್ರೆಸ್ಟ್ ಅನ್ನ ಪೇ ಮಾಡ್ತಾ ಇದೀವಿ. 8,000 ಇಂಟು 3 24,000 ರುಪೀಸ್ ಆಗುತ್ತೆ. ನೆಕ್ಸ್ಟ್ ಫೆಬ್ರವರಿ ಫಸ್ಟ್ ಡ್ರಾ ಮಾಡಿರೋದು ಮತ್ತೆ 4,000 ರುಪೀಸ್. ಈಗ ಫೆಬ್ರವರಿ ಮಂತ್ಗೂ ನಾವು ಇಂಟ್ರೆಸ್ಟ್ ಪೇ ಮಾಡಬೇಕಾಗುತ್ತೆ. ಫೆಬ್ರವರಿ ಅಂಡ್ ಮಾರ್ಚ್ 2 ಮಂತ್ಸ್ಗೆ ಇಂಟು 2 ಔಟ್ಸ್ಟ್ಯಾಂಡಿಂಗ್ ಮಂತ್ ಎಷ್ಟಾಯ್ತು? 2 ಆಯ್ತು. 4,000 ಇಂಟು 2 8,000 ರುಪೀಸ್ ಆಗುತ್ತೆ. ಟೋಟಲ್ ಪ್ರಾಡಕ್ಟ್ ಎಷ್ಟಾಯ್ತು? 1,28,000 ರುಪೀಸ್ ಆಯ್ತು. ಸೆಕೆಂಡ್ ಸ್ಟೆಪ್ ಏನಿದೆ?
ನಾವು ಫಾರ್ಮುಲಾ ಹಾಕ್ಬೇಕು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಈಕ್ವಲ್ಸ್ ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12. ಟೋಟಲ್ ಪ್ರಾಡಕ್ಟ್ ಎಷ್ಟಾಯ್ತು? ನಮ್ಗೆ ಇಲ್ಲೇ ಸಿಕ್ಕಿದೆ 1,28,000 ರುಪೀಸ್ ಇದೆ. ಹಾಗೆ ಎಷ್ಟು ಪರ್ಸೆಂಟೇಜ್ ಇದೆ ರೇಟ್ ಆಫ್ ಇಂಟ್ರೆಸ್ಟ್? ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ 12% ಅಂತ. 12 ಡಿವೈಡೆಡ್ ಬೈ 100 ಇಂಟು ಫಾರ್ಮುಲಾದಿರೋದು 1/12. ಆನ್ಸರ್ 1,280 ರುಪೀಸ್ ಇಂಟ್ರೆಸ್ಟ್ ಆನ್ ಮೀನಾಸ್ ಡ್ರಾಯಿಂಗ್. ಇದಿಷ್ಟು ಮಾಡಿದ್ರೆ ನಿಮಗೆ 6 ಮಾರ್ಕ್ಸ್. ಓಕೆ, 6 ಮಾರ್ಕ್ಸ್ ಪ್ರಾಬ್ಲಮ್. ಇದನ್ನ ಈಸಿಯಾಗಿ ನೀವು ತಗೋಬಹುದು. ಇದಕ್ಕೂ ಮುಂಚೆ ಆಲ್ರೆಡಿ ಡಿಫ್ರೆಂಟ್ ಆಗಿರೋ ಪ್ರಾಬ್ಲಮ್ಸ್ ನ ಈ ಒಂದು ಟಾಪಿಕ್ ಮೇಲೆ ಎಲ್ಲಾ ಪ್ರಾಬ್ಲಮ್ಸ್ ಕೂಡ ಅಪ್ಲೋಡ್ ಆಗಿದೆ. ಸೆಕೆಂಡ್ PUC ಅಕೌಂಟೆನ್ಸಿ ಅನ್ನೋ ಒಂದು ಪ್ಲೇ ಲಿಸ್ಟ್ ಅಲ್ಲಿ ನೀವು ಚೆಕ್ ಮಾಡಿದ್ರೆ ಸೆಕೆಂಡ್ PU ಅಕೌಂಟೆನ್ಸಿ ರಿಲೇಟೆಡ್ ಎಲ್ಲಾ ವಿಡಿಯೋಸ್ಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು.